ಒಂದಂತೂ ನಿಶ್ಚಿತವಾದಂಗೆ ಕಾಣಿಸ್ತಾ ಇದೆ. NDA ಒಕ್ಕೂಟ, ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಒಕ್ಕೂಟ ಈಗಿರುವ ಸಂಖ್ಯೆಗಳನ್ನು ತೀವ್ರಗತಿಯಲ್ಲಿ ಕಳೆದುಕೊಳ್ಳದಿದ್ದರೆ, ಅಲ್ಪ ಸ್ವಲ್ಪ ಕಳೆದುಕೊಂಡ್ರೂ ಓಕೆ, 8-10 ಸೀಟೆಲ್ಲ ಕಳ್ಕೊಂಡ್ರೂ ಓಕೆ, ನೋ ಪ್ರಾಬ್ಲಮ್. ಬಟ್ ತೀವ್ರಗತಿಯಲ್ಲಿ 20-25 ಸೀಟನ್ನ ಕಳ್ಕೊಳ್ಳದೇ ಇದ್ದರೆ NDA ಒಕ್ಕೂಟದ ಸರ್ಕಾರ ರಚನೆ ಆಗಬಹುದು. ಹೌದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಅವರದೇ ಬಹುಮತದಲ್ಲಿ ಸರ್ಕಾರ ರಚನೆ ಆಗೋದಂತೂ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಬಂದಿದೆ. ಆ ಸಾಧ್ಯತೆಗಳು ಆಗಲ್ಲ, ಈಗ ಸಾಧ್ಯ ಇಲ್ಲ ಅದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, NDA ಒಳಗಡೆ ಇರುವವರದ್ದು ಲಾಯಲ್ಟಿ, ಅವರು NDAನಲ್ಲೇ ನಾವು ಗಟ್ಟಿಯಾಗಿ ನಿಲ್ತೀವಿ ಅನ್ನೋದರ ಮೊದಲನೆಯ ಸಂಕೇತ JDU ಇಂದ ಬಂದಿದೆ. ಹೌದು, TDPನ ಭಾಳ ಜನ ಡೌಟ್ ಮಾಡ್ತಾ ಇಲ್ಲ, ಅವ್ರು ಹೋಗಲ್ಲ ಹಾಗೆಲ್ಲ INDA ಜೊತೆ ಅಂತ ಹೇಳ್ತಿದ್ದಾರೆ. ಅದೆರಡೂ ಕ್ಲಿಯರ್ ಆಗಿಬಿಟ್ರೆ ಆಗ NDA ಸರ್ಕಾರ ಕ್ಲಿಯರ್ ಆಗತ್ತೆ, ಸರ್ಕಾರ ರಚನೆ ಆಗೋಬಹುದು ಅನ್ನೋ ಸಂದರ್ಭ ಬರುತ್ತೆ. ದಿಸ್ ಈಸ್ ಎ ಗವರ್ನಮೆಂಟ್ ವಿಚ್ ಈಸ್ ಆಸ್ ಗುಡ್ ಆಸ್ ವಾಜಪೇಯಿ ಸರ್ಕಾರ ಇದ್ದಂಗೆ. ವಾಜಪೇಯಿ ಸರ್ಕಾರ ಇದ್ದಂಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವ್ರಿಗೆ ಇದ್ದಿದ್ದ ಅಡ್ವಾಂಟೇಜ್ ಏನು ಅಂದರೆ, ತನ್ನದೇ ಬಹುಮತ ಇತ್ತು, ಜೊತೆಗೆ ಯಾರೋ NDAಗೆ ಬಂದು ಸೇರ್ಕೊಂಡಿರೋರಷ್ಟೇ ಎಕ್ಸ್ಟ್ರಾ. ವಾಜಪೇಯಿಗೆ ಹಾಗಿರಲಿಲ್ಲ ಅಡ್ವಾಂಟೇಜು. ಆದರೆ ಅದೇ ಥರದ ಸರ್ಕಾರವನ್ನು ನರೇಂದ್ರ ಮೋದಿ ನಡೆಸಬೇಕಾಗಿ ಬರುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಅದರ ಪರಿಣಾಮಗಳು, ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇವರೆಲ್ಲರನ್ನೂ ಒಪ್ಪಿಸಿಯೇ ಆ ನಿರ್ಧಾರಗಳನ್ನು ಮಾಡಬೇಕಾದ ಸ್ಥಿತಿ ಬರುತ್ತೆ. ಇವ್ರನ್ನ ಒಪ್ಪಿಸ್ಕೊಳ್ಳದೆ ಮಾಡೋಕ್ಕೆ ಇನ್ನು ಬರಲ್ಲ ಯಾವುದೇ ರೀತಿಯ ತೀರ್ಮಾನ. ಲೆಟ್ ಅಸ್ ಸಿ ಅದೇನಾಗತ್ತೆ ಅನ್ನೋದನ್ನು ನೋಡೋಣ. ಬಟ್ ಈಗ ಬಿಜೆಪಿಯವರು ಅಂದರೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿಂದ ಇಲ್ಲಿ ತನಕನೂ ಕೂಡ ಇಂಥ ಸಿಚುವೇಶನ್ ಫೇಸ್ ಮಾಡಿದ್ದೇ ಇಲ್ಲ ಅವರು. ಇಲ್ಲ ಇದು ಟಫೆಸ್ಟ್ ಎಲೆಕ್ಷನ್ ಆಲ್ರೆಡಿ. ಈಗ ಒಂದಷ್ಟು ಕೆಲವು ನಮ್ಮಲ್ಲಿ ಯಾರು ಗೆದ್ದಿರೋರುಗಳನ್ನ ಲೈವಲ್ ತೊಗೊಳಕ್ಕಾದ್ರೆ ಸ್ಟಾರ್ಟ್ ತಗೊಳ್ಳೋಣ ಒಬ್ಬೊಬ್ಬರನ್ನಾಗಿ. ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು, ಯಾರು ಸಿಗ್ತಾರೆ ಅಂತ ನೋಡೋಣ. ಈಗ ತಾನೇ ಜೋಶಿಗೆ ಮಾತಾಡಿದ್ವಿ ಅಂದ್ರಿ, ಅದೇ ಥರ ಉಳಿದವ್ರು ಯಾರು ಸಿಗ್ತಾರೆ ಅಂತ ನಮ್ಮ ಕೊಲೀಗ್ಸ್ ದೇ ಕ್ಯಾನ್ ಸ್ಟಾರ್ಟ್ ಟ್ರೈಯಿಂಗ್ ನಾವು. ಡಾಕ್ಟರು ಅಥವಾ ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಯಾರು ಸಿಗ್ತಾರೆ ನೋಡೋಣ ಅದನ್ನ. ಇವಾಗ ಡಿಕ್ಲೇರ್ ಆಗಿರ್ತಕ್ಕಂಥ ಕ್ಷೇತ್ರಗಳ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಗದಗ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ದಾಖಲಾಗಿದೆ. ಅದೇ ರೀತಿಯಲ್ಲಿ ಕೆಲವು ಕ್ಷೇತ್ರಗಳದ್ದು ಈಗಾಗಲೇ ಫೈನಲ್ ಆಗಿ ಅಧಿಕೃತ ಗೆಲುವು ಅಂತಕ್ಕಂಥದ್ದು ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೊಡ್ಡ ಲೀಡ್ನಲ್ಲೇ ಕಾಗೇರಿ ಅವರು ಈ ಸರ್ತಿ ಗೆಲುವನ್ನು ದಾಖಲಿಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಅವರಿಗೆ ಸೋಲಾಗಿದೆ. ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾಂಗ್ರೆಸ್ನವರು ಕೂಡ ಉತ್ತರ ಕನ್ನಡ ನಮಗೆ ಟಫ್ ಕ್ಷೇತ್ರ ಅಂತಂದ್ಬಿಟ್ಟು ಅವರೇ ಒಂದು ಸರ್ತಿ ಎಲ್ಲರೂ ಕೂಡ ಹೇಳ್ಕೊತಾ ಇದ್ರು, ಆದರೂ ಪ್ರಯತ್ನ ಪಡ್ತೀವಿ ಅಂತ. ರೈಟ್ ನಾವು ಅವ್ರು ಪ್ರಯತ್ನ ಪಟ್ಟರೂ ಕೂಡ ದೊಡ್ಡ ಮಟ್ಟದ ಲೀಡ್ನಲ್ಲಿ ಗೆದ್ದಿದ್ದಾರೆ. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಅವರ ಗೆಲುವಾಗಿದೆ. ಬಿಜೆಪಿ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಇದೇ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರವನ್ನು ಅವರು ಕಳ್ಕೊಂಡ್ರು ಮತ್ತು ಆ ಗ್ರಿಪ್ಪನ್ನು ಇಟ್ಕೊಳ್ಳಿಲ್ಲ, ಆಗಲಿಲ್ಲ ಈ ಸರ್ತಿ ಅಂತಕ್ಕಂಥ ಮಾಹಿತಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ಗೆದ್ದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಇಲ್ಲಿ ಸ್ಪರ್ಧೆ ಮಾಡಿದ್ರು, ಆದರೆ ಅವರು ಗೆಲ್ಲೋದಕ್ಕಾಗಲಿಲ್ಲ. ಬಹಳಷ್ಟು ಪ್ರಯತ್ನ ಪಟ್ಟರು, ಬಟ್ ಅಗೈನ್ ಅವರು ಸೋಲನ್ನು ಕಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜಿದ್ದಿ ಹೋರಾಟ ಮುಂದುವರಿದಿದೆ ಅಂತಿದೆ. SP 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದರೆ ಭಾರತೀಯ ಜನತಾ ಪಕ್ಷ NDA ನೇತೃತ್ವದ ಇದು ಘಟಬಂಧನ ಅವರು ಉಳಿದ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಳ್ತಾ ಇರೋವಂಥದ್ದು. 50-50 ಹೋರಾಟ ಈಗಲೂ ಅಲ್ಲಿ ಮುಂದುವರೆದಂಗಿದೆ. ಅಲ್ಟಿಮೇಟ್ಲಿ ಇವ್ರಿಗೊಂದು 4 ಜಾಸ್ತಿ ಅಥವಾ ಅವ್ರಿಗೊಂದು 4 ಜಾಸ್ತಿ ಆಗಬಹುದೇನೋ, ಅಷ್ಟೇ ದೊಡ್ಡ ವ್ಯತ್ಯಾಸ ಆಗುವ ಲಕ್ಷಣ ಇಲ್ಲ. BJP 39, NDA 41 ಕ್ಷೇತ್ರದಲ್ಲಿ ಬಹುಮತವನ್ನು ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇರುವಂತಹ ಇದು.